ಅಲ್ಲ, ದಿನ ನಾನು ಈಕಿನಿಂದ ಸುತ್ತರಿಯೋದಾತು. ನಾನು ನಿನ್ನ ಲವ್ ಮಾಡ್ತೇನೆ ಅಂತ ಹೆಂಗಾರ ಮಾಡಿ ಈಕಿ ಹೇಳ್ಬೇಕಲ್ಲ. ಈ ಸದ್ಯ ಐಡಿಯಾ ಕೊಡಕ ನನಗೊಬ್ರು ಬೇಕಲ್ಲ. ಏನ್ ಮಾಡೋದು? ನಮ್ ದೋಸ್ತ ಪ್ರಸಾದ್ ಫೋನ್ ಹಚ್ಚಂತಡಿ, ಇದಕ್ಕೆ ಅವನ ಕರೆಕ್ಟ್. ಹಲೋ ಪ್ರಸಾದ್, ಎಲ್ಲಿದಿ? ನಿನ್ ಕೂಡ ಮಾತಾಡ್ಬೇಕು, ಸ್ವಲ್ಪ ಬರ್ತೀಯಾ? ಯಾಕೋ ಆನಂದ್ ಫೋನ್ ಹಚ್ಚಿದ್ದಿ? ಏನ್ ಸಮಾಚಾರ? ಒಂದ್ ಹುಡುಗಿನ ನಾ ಬಹಳ ಸಿನ್ಸಿಯರ್ ಆಗಿ ಲವ್ ಮಾಡಕತ್ತೀನಿ. ಯಾವಾಗ ನೋಡಿದ್ರು ಇದು ಒಂದ ಮಾತು ಹೇಳ್ತೀಯಲ್ಲೋ, ನಾನೊಂದ್ ಹುಡುಗಿನ ಸಿನ್ಸಿಯರ್ ಆಗಿ ಲವ್ ಮಾಡಕತ್ತೀನಿ ಅಂತ. ನಾನೇನು ಸಿನ್ಸಿಯರ್ ಆಗಿ ಲವ್ ಮಾಡ್ತೀನಿ, ಹುಡುಗಿಯರ ನನ್ ನಂಬಂಗಿಲ್ಲ. ಏನ್ ಮಾಡೋದು? ಇದು ಲವ್ ಗಿವ್ ಎಲ್ಲ ನೀನು ಸೆಟ್ ಆಗಲ್ಲ, ಬಿಟ್ಬಿಡಲೇ. ಯಾಕೆ ನನಗೆ ಸೆಟ್ ಆಗಲ್ಲ? ನೀನ ಹೇಳ. ಅದಿರ್ಲಿ ಬಿಡು, ನಾನ್ ನಿನ್ಗ ಈಗ ಲವ್ ಮಾಡಕ್ ಹೆಲ್ಪ್ ಮಾಡ್ಬೇಕು, ಹೌದಿಲ್ಲ? ಹೌದ್ಲೇಪ್ಪ, ಅಷ್ಟ್ ಮಾಡಿ ಪುಣ್ಯ ಕಟ್ಗೆ. ಹಂಗಾದ್ರ ಈಗ ಆ ಹುಡುಗಿ ಸಿಗ್ತಾಳಂದೇನು? ಹೌದು ಕಣ, ಈಗ ತಾನೇ ಮಾರ್ಕೆಟ್ಗೆ ಹೋಗೋದು ನೋಡಿದೆ ನಾನು. ಹೌದಾ? ಹಂಗಂದ್ರ ಈಗ ಎಲ್ಲಿ ಸಿಗ್ತಾಳ? ಈ ಸದ್ದ ಅಂದ್ರ ಬಸ್ ಸ್ಟಾಪ್ ಕಡೆ ಹೋದ್ಲು. ಅಲ್ಲಿಗೆ ಹೋದ್ರ ಸಿಗ್ಬೋದೇನೋ, ಹೋಗಮ್ಮ. ಹಂಗಂದ್ರ ಅಲ್ಲಿಗೆ ಹೋಗಮ್ ನಡಿ. ಹಂಗಾರ ಇಬ್ರದಿರಲ್ಲೋ, ಅದ್ರೊಳಗ ನಿಮ್ ಹುಡುಗಿ ಯಾರು? ನಿಂತ್ಕೊಂಡಾಳಲ್ಲೇ ಆಕಿನ. ಈಗ ಮಾತಾಡ್ಸ್ಬೇಕಲ್ಲ, ಹೆಂಗ್ ಮಾಡೋದು? ಸರಿ, ಒಂದ್ ಕಲ್ಲು ಹೋಗಿ ನೋಡೋಣ. ಹೌದಾ? ಕಲ್ ತರ್ತೀನಿ ತಡಿ. ಕಲ್ ತಂದಿನೋ, ಹಾಕ್ಲಾ? ಹಾಕ್ಬಿಡು, ಹೋಗಳಕ. ಹುಚ್ಚ, ಕಲ್ಲು ಹಾಕಿದ್ರೆ ಉಳಿತಾಳ ಆಕೆ? ನೀನೇ ಹೇಳಿದಲ್ಲೋ ಕಲ್ ತಂಬ ಅಂತ ಹೇಳಿ. ನಾನು ಹೇಳಿದ್ದು ಕಲ್ ತಂಬ ಅಂತ ಹೇಳಿ, ಆದ್ರ ದೊಡ್ಡ ಕಲ್ಲಲ್ಲ, ಒಂದು ಸಣ್ಣ ಹಳ್ಳ ತಗೊಂಡು ಹೋಗಿ ಆಕಿ ಒಳ್ಳೆ ನೋಡ್ತಾಳ, ಮಾತಾಡಕ್ ಬರ್ತಂತ ನಾನು ಹೇಳಿದೆ. ಹೌದಾ? ಈಗ ಹೆಂಗ್ ಮಾಡೋದು? ಈ ಕಲ್ಲು ಏನ್ ಮಾಡ್ಲಿ? ಹೆಂಗ ಕಲ್ ತಂದಿದಿ? ಈಗ ನಾನು ಅದೀನಲ್ಲ, ನನಗ ಹಾಕ್ಬಿಡು, ಬೇಸಾಗ್ತ. ಏನೋ ನಾನು ಹೆಲ್ಪ್ ಮಾಡೋಣ ಅಂತ ಬಂದ್ರೆ ಏನ್ ಮಾಡ್ಲಿ ಅಂತೀಯ? ಕಲ್ಲು ಹೋಗತ್ತಕ, ಬಿಸಾಕ. ಅಲ್ಲೋ, ನೀನ್ ಯಾಕೆ ಬೇಜಾರು ಮಾಡ್ಕೊಂತಿ? ಹಂಗ ಕೇಳಿದ್ನಪ್ಪ. ಈಗೇನು ಬಿಸಾಕ್ ಬರ್ತೀನಿ ತಡಿ. ದೋಸ್ತ, ಬಸ್ ಬಂದ್ರ ಹೋಗ್ಬಿಡ್ತಾಳ, ಈಗ ಹೋಗಿ ಸ್ವಲ್ಪ ಏನಾದ್ರು ಮಾತಾಡಿಸಿ ಬಂದ್ಬಿಡು. ಪ್ರಸಾದ್, ಯಾಕೋ ನನಗೆ ಅಂಜಿಕ್ ಬರ್ತಾ ಇದ್ದಲೆ, ನೀನ ಹೆಂಗಾರ ಮಾತಾಡ್ಸಿ ಸ್ವಲ್ಪ ಹೆಲ್ಪ್ ಮಾಡು. ಏನಂತ ಮಾತಾಡ್ಸ್ಬೇಕು ನನಗೂ ಗೊತ್ತಾಗವಲ್ದು. ತಡಿ, ಏನೋ ಒಂದು ನೆಪ ಮಾಡ್ಕೊಂಡು ಮಾತಾಡ್ಸ್ಕೊಂಬರ್ತನು, ಇಲ್ಲೇ ನಿಂದ್ರು ನೀನು. ಅಷ್ಟ್ ಮಾಡಿ ಪುಣ್ಯ ಕಟ್ಟಿಗಳು ದೋಸ್ತ. ಏನಂತ ಮಾತಾಡ್ಸ್ಬೇಕಪ್ಪ? ನನಗೂ ಅಂಜಿಕ್ ಬರಕತ್ತೈತೆ. ಈಗ ಮಾತಾಡ್ಸಿ ಬರ್ತನಂತ ಹೇಳಿ ಬಂದ್ಬಿಟ್ಟಿನಿ, ಏನ್ ಮಾಡೋದು? ಏನೋ ಒಂದ್ ಹೇಳಿ ಬಂದ್ಬಿಟ್ಟಿನಿ, ಈಗ ಹೆಂಗಾರ ಮಾಡಿ ಮಾತಾಡಿಸಿದ್ರಾತ, ಧೈರ್ಯ ಮಾಡಿ. ಹಲೋ ಮೇಡಮ್. ಏನಿಲ್ರಿ, ಈ ಸಲ ನಮ್ಮ ಮನೆ ಕರೆಂಟ್ ಬಿಲ್ ಬಂದ್ಬಿಟ್ಟೈತ, ಅದಕ್ಕೆ ನಿಮ್ಮ ಮನೆದು ಏನಾದರೂ ಕರೆಂಟ್ ಬಿಲ್ ಬಂದತ್ತೇನೋ ಅಂತ ಕೇಳಿದೆ. ಹೌದೇನ್ರಿ ಮೇಡಮ್? ಆಯ್ತು ತಗೋರಿ, ಬರ್ತೀನ್ರಿ. ಹಂಗಾರ ನಾನು ತಪ್ಪು ತಿಳ್ಕೊಬೇಡ್ರಿ ಮೇಡಮ್. ಆಯ್ತು, ಪರವಾಗಿಲ್ಲ. ಕೇಳ್ಬಂದೇನೋ ದೋಸ್ತ, ಏನಂದ್ಲು ನಮ್ಮ ಹುಡುಗಿ? ಕೇಳ್ಬಂದೇನೋ ದೋಸ್ತ, ಅವ್ರ ಮನೆದು ಗೃಹ ಜ್ಯೋತಿ ಅಂತ ಕರೆಂಟ್ ಬಿಲ್ ಬರಲ್ಲಂತೂ. ಸಿದ್ಧಾತಪ್ಪ ಮರಾಯ, ನಾನೇನ್ ಕೇಳ್ಬಂದಿದ್ದೆ, ನೀನೇನ್ ಕೇಳ್ಬಂದಿದೆ? ಹಂಗ ಹೋಗಿ ಗೃಹಲಕ್ಷ್ಮಿದೊಂದು ದುಡ್ಡು ಜಮಾ ತಗೊಂಡು ಕೇಳಿ ಬಂದ್ಬಿಡು. ಹಂಗೇನಿಲ್ಲೋ ದೋಸ್ತ, ನಿನ್ ಬಗ್ಗೆನ ಹೇಳ್ಬೇಕಂತ ಹೋಗಿದ್ದೆ, ಧೈರ್ಯ ಸಾಲಿಲ್ಲ, ಏನೋ ಒಂದು ಮಾತಾಡಿ ಬಂದ್ಬಿಟ್ಟೆ. ಈಗ ಏನ್ ಮಾಡೋದು? ನೀನ ಅವನ್ನ ಹೋಗಿ ಮಾತಾಡಿಸಿ ಬಂದ್ಬಿಡು. ಏನ್ ಮಾಡೋದು? ನನಗೂ ಅಂಜಿಕ್ ಬರಕತ್ತೈತ. ಒಮ್ಮೆಲೆ ಹೋಗಿ ಹುಡುಗಿನ ಮಾತಾಡ್ಸೋದಂದ್ರ ಭಯ ಆಗಕತ್ತೈತ. ಏನ್ ಮಾಡೋದು? ಸರಿ ಆಯ್ತು, ನಾನೇ ಹೋಗಿ ಬರ್ತೀನಿ ತಡಿ. ಇದೇ ಒಂದು ಒಳ್ಳೆ ಸಮಯ, ಧೈರ್ಯ ಮಾಡಿ ಹೋಗಿ ಪ್ರಪೋಸ್ ಮಾಡಿ ಬಂದ್ಬಿಡು. ಆಯ್ತಪ್ಪ, ಅಮ್ಮನ್ ಭಾವ ಧೈರ್ಯ ಮಾಡ್ಬೇಕಲ್ಲ, ಹೋಗಿ ನಾನೇ ಪ್ರಪೋಸ್ ಮಾಡಿ ಬರ್ತೀನಿ ತಡಿ. ಹಲೋ ಮೇಡಮ್. ಹಂಗೇನಿಲ್ಲ ಮೇಡಮ್, ನೀವಂದ್ರೆ ನನಗೆ ಬಹಳ ಇಷ್ಟ, ನಾನು ನಿಮ್ಮನ್ನ ಲವ್ ಮಾಡಕತ್ತೀನಿ ಮೇಡಮ್. ಮೇಡಮ್, ನೀವಂದ್ರೆ ನನಗೆ ಬಹಳ ಇಷ್ಟ ಮೇಡಮ್. ನಾ ಇನ್ನುವರೆಗೆ ಆದ್ರೂ ಒಂದು ಹುಡುಗಿನ ನೋಡಿಲ್ಲ ಮೇಡಮ್. ನೀವಂದ್ರೆ ನನಗೆ ತುಂಬಾ ಇಷ್ಟ ಮೇಡಮ್. ಹೆಂಗಾರ ಮಾಡಿ ಒಪ್ಕೊಳ್ಳಿ ಮೇಡಮ್. ಸರಿ ಆಯ್ತು, ಇಷ್ಟೊಂದು ಕೇಳ್ಕೊಳ್ತಾ ಇದೀರಂದ್ರೆ ನನಗೂ ಒಂದೆರಡು ದಿನ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಆಯ್ತು ಮೇಡಮ್, ಅಷ್ಟೇ ಮಾಡಿ. 2 ದಿನ ಆಯ್ತಾ? ಇನ್ನೂ 2 ದಿನ ಟೈಮ್ ತಗೊಳ್ಳಿ. ಏನನ್ನೋದು ನಿಮ್ಮ ಅಭಿಪ್ರಾಯ ನನಗ ಹೇಳ್ರಿ. ಕೇಳಿದೇನಪ್ಪ ನಿಮ್ಮ ಹುಡುಗಿ ಏನಂದ್ಲು? ಕೇಳಿದ್ನೋ ದೋಸ್ತ, ಇನ್ನು 2 ದಿನ ಬಿಟ್ಟು ಹೇಳ್ತಂದಳ.
ನನ್ ಲವ್ ಸಕ್ಸಸ್. ಮತ್ತೇನು ಇದ ಖುಷಿ ಒಳಗ ಪಾರ್ಟಿ ಕೊಡ್ಬಾ ಮತ್ತೆ. ನಡಿ ನಡಿ ಪಾರ್ಟಿ ಮಾಡೋಣ ನಡಿ. ಯಾಕೋ ದೋಸ್ತ ಇಲ್ಲಿ ನಿಂತ್ಕೊಂಡಿಯಲ್ಲ, ಏನ್ ಸಮಾಚಾರ? ಏನಿಲ್ಲ ದೋಸ್ತ, ಹಂಗೆ ಸುಮ್ಮನೆ ನಿಂತಿದ್ದೆ. ಮತ್ತೇನಪ್ಪ, ಏನಂತ ನಿಮ್ಮ ಹುಡುಗಿ? ಯಾಕೋ ದೋಸ್ತ ಏನಾತು ಡಲ್ ಆಗಿದೆಯಲ್ಲ, ಯಾಕ? ಏನ್ ಹೇಳಂದು ಮರ, ನಮ್ಮ ಹುಡುಗಿ ಕೈ ಕೊಟ್ಲು ನನಗ. ಯಾಕೋ ಏನಾತು? ಏನಿಲ್ಲ ದೋಸ್ತ, ಹಿಂಗ ಹೋಟೆಲ್ ಅಲ್ಲಿ ಕುಂತು ಮಾತಾಡ್ತಾ ಇದ್ವಾ, ನನ್ನ ಫೋನ್ ನಲ್ಲಿ ಕರೆನ್ಸಿ ಇಲ್ಲ, ನಿಮ್ ಫೋನ್ ಕೊಡ್ತೀರಾ, ಸ್ವಲ್ಪ ನಮ್ ಫ್ರೆಂಡಿಗೆ ಫೋನ್ ಹಚ್ಬೇಕು, ಸ್ವಲ್ಪ ಅರ್ಜೆಂಟ್ ಇದೆ ಅಂತಂದ್ರು, ಫೋನ್ ಕೊಟ್ಟೆ. ಅದು ಸರಿ ಬಿಡು, ನೀನ್ ಫೋನ್ ಕೊಡೋದಕ್ಕ ನಿನ್ ಲವ್ ಬ್ರೇಕಪ್ ಆಗೋದಕ್ಕ ಏನ್ ಸಂಬಂಧ ಅದು ಹೇಳು. ಏನಿಲ್ಲ ಕಣ, ಆಂಟಿ ಜೋಡಿ ಒಂದು ವಾಟ್ಸಪ್ ಚಾಟಿಂಗ್ ಮಾಡಿದ್ದೆ, ಆ ಚಾಟಿಂಗ್ ನೋಡಿ ಸಿಟ್ಟಿಗೆದ್ದು ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು. ನೀನ್ ಹೆಂಗಾರ ಮಾಡಿ ರಿಕ್ವೆಸ್ಟ್ ಮಾಡ್ಕೋಬಹುದಾಗಿತ್ತಲ್ಲ. ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡು ಒಪ್ಲಿಲ್ಲ. ಮತ್ತೆ ಏನಂದ್ಲು? ಏನಂತಾಳ, ಇನ್ನೊಂದ್ ಸಾರಿ ನನ್ನ ಹಿಂದೆ ಸುತ್ತಾಡಿದ್ರೆ ಮೆಟ್ ತಗೊಂಡ್ ಹೊಡಿತೀನಲ್ಲ ಅಷ್ಟೇ. ತೂ, ನಿಂದು ಒಂದು ಜನ್ಮನೇನ?